ಜೈ ಶ್ರೀರಾಮ್, ಜೈ ಆಂಜನೇಯ. ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮೀನಾಕ್ಷಿ ಶೆಟ್ಟಿಯನ್. ಹಿಂದಿನ ಸಂಚಿಕೆಯಲ್ಲಿ ವಿಶ್ವಾಮಿತ್ರರ ಅಕ್ಕ ಸತ್ಯವತಿ, ಆಕೆ ಕೌಶಿಕಿ ನದಿ ಆಗಿದ್ದು ಹೇಗೆ, ಆ ಕೌಶಿಕಿ ನದಿ ಎಲ್ಲಿ ಹರಿಯುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಈ ಸಂಚಿಕೆಯಲ್ಲಿ ಆ ಕಥೆಯ ಮುಂದಿನ ಭಾಗವನ್ನ ತಿಳಿದುಕೊಳ್ಳೋಣ ಬನ್ನಿ. ಮಾರನೆಯ ದಿನ ಬೆಳಿಗ್ಗೆ ಬೇಗ ಎದ್ದು ಪ್ರಾತರ್ವಿಧಿಗಳನ್ನ ಮುಗಿಸಿದರು. ಶೋಣ ನದಿಯನ್ನ ದಾಟಿ ತಮ್ಮ ಪ್ರಯಾಣವನ್ನ ಮುಂದುವರಿಸಿದರು. ಮಧ್ಯಾಹ್ನದ ಹೊತ್ತಿಗೆ ನದಿಯನ್ನು ದಾಟಿ ಗಂಗಾ ನದಿಯ ಕಡೆ ಬಂದರು. ಗಂಗೆ ಬಹಳ ಪುಣ್ಯ ನದಿ. ಅದು ಉಕ್ಕಿ ಉಕ್ಕಿ ಹರಿಯುತ್ತಿತ್ತು. ಹಂಸ ಮತ್ತು ಸಾರಸ ಪಕ್ಷಿಗಳು ನದಿಯನ್ನ ತುಂಬಿದ್ದವು. ನಿರ್ಮಲವಾಗಿ ರಭಸದಿಂದ ಹರಿಯುತ್ತಿದ್ದ ಆ ನದಿಯನ್ನ ಕಂಡು ರಾಮ ಲಕ್ಷ್ಮಣರಿಗೆ ತುಂಬಾ ಆನಂದವಾಯಿತು. ಅಂದಿನ ಪ್ರಯಾಣವನ್ನ ನಿಲ್ಲಿಸಿ ಆ ಪವಿತ್ರ ನದಿಯ ತೀರದಲ್ಲಿ ಬಿಡಾರ ಹೂಡಿದರು. ರಾಮ ಲಕ್ಷ್ಮಣರಿಗೆ ಗಂಗಾ ನದಿಯ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಕುತೂಹಲ ಹೆಚ್ಚಾಯಿತು. ತಮ್ಮೆದುರಿಗೆ ತುಂಬಿ ಹರಿಯುತ್ತಿರುವ ಈ ಪಾವನ ಗಂಗಾ ನದಿಯ ಇತಿಹಾಸ ಅದ್ಭುತವಾಗಿರಬೇಕು ಎನಿಸಿತು ಅವರಿಗೆ. ಅವರು ವಿಶ್ವಾಮಿತ್ರರನ್ನ ಕುರಿತು, ಮಹರ್ಷಿಗಳೇ, ಈ ಮಹಾನದಿಯ ಕಥೆಯನ್ನ ನಮಗೆ ಹೇಳಿರಿ ಎಂದು ಪ್ರಾರ್ಥಿಸಿದರು. ವಿಶ್ವಾಮಿತ್ರರು ಕಥೆಯನ್ನ ಹೇಳಲಾರಂಭಿಸಿದರು. ಪರ್ವತಗಳ ರಾಜ ಹಿಮವಂತ, ಮೇರು ಪರ್ವತರಾಜನ ಮಗಳಾದ ಮನೋರಮೆ ಅವನ ಹೆಂಡತಿ. ಹಿಮವಂತನಿಗೆ ಇಬ್ಬರು ಹೆಣ್ಣು ಮಕ್ಕಳು. ಮೊದಲನೆಯವಳು ಗಂಗೆ, ಮತ್ತೊಬ್ಬಳು ಪಾರ್ವತಿ. ಗಂಗೆಗೆ ಯಾವ ಮಾರ್ಗದಲ್ಲಾದರೂ ಸಂಚರಿಸುವ ಸಾಮರ್ಥ್ಯವಿತ್ತು. ಇದನ್ನು ತಿಳಿದ ದೇವತೆಗಳು ದೇವ ಕಾರ್ಯಕ್ಕಾಗಿ ಗಂಗೆಯನ್ನ ಸಮರ್ಪಿಸಬೇಕೆಂದು ಹಿಮವಂತನಲ್ಲಿ ಪ್ರಾರ್ಥಿಸಿದರು. ಹಿಮವಂತನು ಅದಕ್ಕೊಪ್ಪಿ ತನ್ನ ಮೊದಲನೇ ಮಗಳಾದ ಗಂಗೆಯನ್ನ ಲೋಕಹಿತ ಕಾರ್ಯಕ್ಕಾಗಿ ಒಪ್ಪಿಸಿದನು. ಗಂಗೆಯು ನದಿಯಾಗಿ ಮೂರು ಲೋಕದಲ್ಲೂ ಹರಿದಳು. ದೇವನದಿ ಎಂದು ಕೂಡ ಹೆಸರು ಪಡೆದಳು. ನದಿಗಳಲ್ಲೆಲ್ಲ ಅತ್ಯಂತ ಪವಿತ್ರವಾದುದು ಈ ಗಂಗೆ. ಪರ್ವತರಾಜನ ಎರಡನೇ ಮಗಳಾದ ಪಾರ್ವತಿ ಶಿವನನ್ನ, ಅಂದರೆ ಈಶ್ವರನನ್ನ ಕುರಿತು ತಪಸ್ಸು ಮಾಡಿದಳು. ಶಿವನನ್ನ ಮೆಚ್ಚಿ ಅವನೊಂದಿಗೆ ಮದುವೆ ಆದಳು. ಅವರಿಬ್ಬರು ವಿವಾಹದಿಂದ ಕುಮಾರ ಸಂಭವ ಆಯಿತು ಅಂತ ಈ ಮುಂದಿನ ಕುಮಾರ ಸಂಭವವಾಯಿತು. ಆ ಕುಮಾರನಾದ ಷಣ್ಮುಖನೇ ದೇವಸೇನಾನಿಯಾದನೆಂಬ ಕಥೆಯನ್ನ ನಿಮಗೆ ಆಗಲೇ ಹೇಳಿದ್ದೇನೆ ಎಂದರು. ರಾಮ ಲಕ್ಷ್ಮಣರಿಗೆ ವಿಶ್ವಾಮಿತ್ರರು ಹೇಳಿದ ಗಂಗಾ ನದಿಯ ಇತಿಹಾಸವನ್ನ ಕೇಳಿ ಬಹಳ ಆಶ್ಚರ್ಯವಾಯಿತು. ಅವರು, ಮಹರ್ಷಿಗಳೇ, ಗಂಗೆಯು ದೇವನದಿಯಾದರೆ ಅದು ಭೂಲೋಕಕ್ಕೆ ಬಂದದ್ದು ಹೇಗೆ? ನದಿಗಳಲ್ಲೆಲ್ಲ ಅದು ಅತ್ಯಂತ ಪವಿತ್ರವಾದ ನದಿ ಎಂಬ ಹೆಸರು ಪಡೆಯಲು ಕಾರಣವೇನು? ಗಂಗಾ ನದಿಯನ್ನ ನೋಡುತ್ತಾ ನೋಡುತ್ತಾ ನಮಗೆ ಅದರ ಬಗ್ಗೆ ಭಕ್ತಿ ಗೌರವಗಳು ಹೆಚ್ಚುತ್ತಿವೆ. ದಯವಿಟ್ಟು ಈ ನದಿಯ ಕಥೆಯನ್ನ ವಿಸ್ತಾರವಾಗಿ ಹೇಳಿ ಎಂದು ಕೇಳಿಕೊಂಡಾಗ ವಿಶ್ವಾಮಿತ್ರರು ಕಥೆಯನ್ನ ಮುಂದುವರಿಸ್ತಾರೆ. ಆ ಕಥೆ ಏನಿರ್ಬೋದು ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸ್ತೀನಿ. ಈ ಸಂಚಿಕೆಯ ಒಂದು ಸಾರಾಂಶ ಇಷ್ಟೇ. ಈ ಶೋಣ ನದಿಯನ್ನ ದಾಟಿ, ಕೌಶಿಕಿ ನದಿಯನ್ನ ದಾಟಿ ರಾಮ ಲಕ್ಷ್ಮಣರು ಮತ್ತೆ ವಿಶ್ವಾಮಿತ್ರರು ತಮ್ಮ ಪ್ರಯಾಣವನ್ನ ಮಿಥಿಲೆಯ ಕಡೆಗೆ ಬೆಳೆಸ್ತಾರೆ. ಆಗ ಮಾರನೆಯ ದಿನ ಬೆಳಗ್ಗೆ ಬೇಗ ಎದ್ದು ಅವರು ತಮ್ಮ ಪ್ರಾತಃ ಕಾರ್ಯಗಳನ್ನ, ಸಂಧ್ಯಾ ವಂದನೆಗಳನ್ನ ಮುಗಿಸಿ ಶೋಣ ನದಿಯನ್ನ ದಾಟಿ ತಮ್ಮ ಪ್ರಯಾಣವನ್ನ ಗಂಗಾ ನದಿಯ ಕಡೆಗೆ ಮಧ್ಯಾಹ್ನದ ಹೊತ್ತಿಗೆ, ಅಂದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಅವರು ಗಂಗಾ ನದಿಯ ಕಡೆಗೆ ಬರ್ತಾರೆ. ಅಲ್ಲಿ ತುಂಬಾನೇ ರಭಸವಾಗಿ ನಿರ್ಮಲವಾಗಿ ಹರಿಯುತ್ತಿರ್ತಕ್ಕಂಥ ಈ ಗಂಗಾ ನದಿಯನ್ನ ನೋಡಿ ಈ ರಾಮ ಲಕ್ಷ್ಮಣರಿಗೆ ತುಂಬಾ ಆನಂದ ಉಂಟಾಗುತ್ತೆ. ಈ ಗಂಗಾ ನದಿಯ ಬಗ್ಗೆ, ಅದರಲ್ಲಿ ಪಕ್ಷಿಗಳು, ಸಾರಸ ಪಕ್ಷಿಗಳು, ಹಂಸ ಪಕ್ಷಿಗಳು ಇಷ್ಟೊಂದೆಲ್ಲ ಇವೆಯಲ್ಲ, ಇಷ್ಟೊಂದು ನಿರ್ಮಲವಾಗಿದೆ ಅಲ್ಲ, ಇದರ ಬಗ್ಗೆ, ಈ ನದಿಯ ಬಗ್ಗೆ ನಾವು ತಿಳಿದುಕೊಳ್ಳೇಬೇಕು ಅಂತ ವಿಶ್ವಾಮಿತ್ರರ ಬಳಿ ತಮ್ಮ
ಇಚ್ಛೆಯನ್ನ ಅಂದ್ರೆ ಅವರ ಆಸೆಯನ್ನ ಇಡ್ತಾರೆ. ಆಗ ವಿಶ್ವಾಮಿತ್ರರು ಆ ನದಿಯ ಕಥೆಯನ್ನ ಹೇಳೋದಿಕ್ಕೆ ಆರಂಭ ಮಾಡ್ತಾರೆ. ಅದು ಪರ್ವತಗಳ ರಾಜ ಹಿಮವಂತನ ಹೆಂಡತಿ ಮೇರು ಪರ್ವತ ರಾಜನ ಮಗಳಾದ ಮನೋರಮೆ. ಇವರಿಗೆ ಇಬ್ಬರು ಹೆಣ್ಮಗಳು, ಮನೋರಮೆ ಮತ್ತೆ ಹಿಮವಂತರಿಗೆ ಇಬ್ಬರು ಹೆಣ್ಮಕ್ಳಿರ್ತಾರೆ. ಒಬ್ಬರು ಬಂದು ಗಂಗೆ, ಮತ್ತೊಬ್ಬರು ಪಾರ್ವತಿಯಾಗಿರ್ತಾರೆ. ಪಾರ್ವತಿ ಬಂದು ಈಶ್ವರನ ಒಂದು ತಪಸ್ಸನ್ನ ಮಾಡಿ ಈಶ್ವರನನ್ನ ಒಲಿಸ್ಕೊಂಡು ಆ ಈಶ್ವರನನ್ನ ಮದುವೆ ಆಗ್ತಾಳೆ. ಮತ್ತೊಬ್ಬಳು ಗಂಗೆ, ಅವಳು ಮೂರೂ ಲೋಕಗಳಲ್ಲೂ ಕೂಡ ಅಂದ್ರೆ ಆರಾಮವಾಗಿ ಯಾವ ಮಾರ್ಗದಲ್ಲಾದ್ರೂ ಕೂಡ ಸಂಚರಿಸುವಂತ ಒಂದು ಶಕ್ತಿಯನ್ನ ಪಡ್ಕೊಂಡಿರ್ತಾಳೆ. ಇದನ್ನ ನೋಡಿದಂತಹ ದೇವತೆಗಳು ಹಿಮವಂತನ ಹತ್ರ ಹೋಗಿ, ನಿಮ್ಮ ಗಂಗೆಯನ್ನ, ನಿಮ್ಮ ಮೊದಲನೇ ಮಗಳಾದ ಗಂಗೆಯನ್ನ ನಮ್ಮ ದೇವತಾ ಕಾರ್ಯಗಳಿಗೋಸ್ಕರ ನೀವು ಸಮರ್ಪಿಸಬೇಕು ಅಂತ ಕೇಳಿದಾಗ ಇದಕ್ಕೊಪ್ಪಿದ ಹಿಮವಂತ ದೇವತಾ ಕಾರ್ಯಗಳಿಗೋಸ್ಕರ ಗಂಗೆಯನ್ನ ಸಮರ್ಪಿಸ್ತಾರೆ. ಈ ಗಂಗೆ ಮೂರು ಲೋಕದಲ್ಲೂ ಕೂಡ ಸಂಚಾರ ಮಾಡ್ತಾರೆ. ಈ ಕಥೆಯನ್ನ ಹೇಳ್ತಾ ಇರಬೇಕಾದ್ರೆ ಶಿವ ಪಾರ್ವತಿಯವರಿಗೆ ಹೇಗೆ ಅಂದ್ರೆ ಶಿವನನ್ನ ಮೆಚ್ಚಿಸಿ ಮದುವೆ ಆಗಿ ಅದಾದ ನಂತರ ಕುಮಾರ ಸಂಭವ ಆಗುತ್ತೆ. ಕುಮಾರ ಸಂಭವ ಅಂದ್ರೆ ಸುಬ್ರಹ್ಮಣ್ಯ ಹುಟ್ಟೋದ್ರ ಬಗ್ಗೆ ಆ ಕಥೆಯನ್ನ ಆಲ್ರೆಡಿ ಹೇಳಿರೋದ್ರಿಂದ ಇವಾಗ ಈ ಕಥೆಯನ್ನ ಮುಂದುವರಿಸ್ತಾ ಇದ್ದೀನಿ. ವಿಶ್ವಾಮಿತ್ರರು ಕೂಡ ಅದನ್ನ ಹೇಳ್ತಾರೆ. ಈ ಕುಮಾರ ಸಂಭವ ಆಯ್ತು, ಕುಮಾರನಾದ ಷಣ್ಮುಖನೇ ದೇವಸೇನಾನಿಯಾದನೆಂಬ ಕತೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಅಂದ್ರೆ ಈ ಮುಂಚೆನೆ ಹೇಳಿದ್ದೀನಿ ಅಂತ ಹೇಳಿದಾಗ ರಾಮ ಲಕ್ಷ್ಮಣರಿಗೆ ಆ ಗಂಗಾ ನದಿಯ ಬಗ್ಗೆ ಅಷ್ಟೇ ತಿಳಿದುಕೊಳ್ಳೋದು ಸಾಕಾಗಿಲ್ಲ. ಅವ್ರಿಗೆ ಇನ್ನೂ ಖುಷಿ ಆಯ್ತು. ಅವ್ರು ಹೇಳ್ತಾರೆ, ಈ ಗಂಗಾ ನದಿಯ ಇತಿಹಾಸವನ್ನ ಕೇಳಿ ನಮ್ಗೆ ತುಂಬಾನೇ ಆಶ್ಚರ್ಯ ಆಗಿದೆ ಮಹರ್ಷಿಗಳೇ. ಗಂಗಾ ನದಿ ದೇವ ನದಿ ಆದರೆ ಈ ಭೂಲೋಕಕ್ಕೆ ಹೇಗೆ ಬಂದ್ಲು? ಗಂಗಾ ನದಿಯನ್ನ ನೋಡುತ್ತಾ ನೋಡುತ್ತಾ ನಮ್ಗೆ ಅದರ ಬಗ್ಗೆ ತಿಳಿದುಕೊಳ್ಬೇಕು ಅನ್ನೋ ಆಸಕ್ತಿ ತುಂಬಾನೇ ಆಗ್ತಿದೆ. ದಯವಿಟ್ಟು ಈ ಗಂಗಾ ನದಿಯ ಕಥೆಯನ್ನ ತುಂಬಾ ವಿಸ್ತಾರವಾಗಿ ನಮ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ ಅಂತ ವಿಶ್ವಾಮಿತ್ರರ ಹತ್ರ ಕೇಳಿದಾಗ ವಿಶ್ವಾಮಿತ್ರರು ಈ ಕಥೆಯನ್ನ ಮುಂದುವರಿಸ್ತಾರೆ. ಆ ಮುಂದಿನ ಕಥಾಭಾಗ ಏನಿರ್ಬೋದು ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿಗೆ ಈ ಸಂಚಿಕೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಕೂಡ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಆಂಜನೇಯ.